ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಆಮೇಲೆ ಅನಿ ಮನೆ ಹತ್ರ ಹೋಗಿ ಅವನು ಕರ್ಕೊಂಡು ನಾವು ಸೀದಾ ಕಾಂಪಿಟೇಷನ್ ಕಡೆ ಹೊಟ್ವಿ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ CS ಕನ್ನಡಿಗ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ವಿಷಯ ಅಂದರೆ, ಅನಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ನಾವು ಅದಕ್ಕೆ ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟು 8:30 ಅಷ್ಟೊತ್ತಿಗೆಲ್ಲ ಕಾಂಪಿಟೇಷನ್ ನಡೀತಿರೋ ಜಾಗಕ್ಕೆ ರೀಚ್ ಆದ್ವಿ. ಈ ಕಾಂಪಿಟೇಷನ್ ನಡೀತಿದ್ದು ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಾಗರಬಾವಿಯಲ್ಲಿ. ನಾವು ಹೋಗೋಷ್ಟರಲ್ಲಾಗಲೇ ಸುಮಾರು ಜನ ಬಂದಿದ್ರು. ಹಾಗೆ ಲೈನಲ್ಲಿ ನಿಂತ್ಕೊಂಡು ಎಂಟ್ರಿ ಫೀಸ್ ಪೇ ಮಾಡಿ ಅದಾದ್ಮೇಲೆ 2 ಫಾರ್ಮ್ ಕೊಟ್ಟರು ಫಿಲ್ ಮಾಡೋಕ್ಕೆ. ಟೋಟಲ್ 2 ಕ್ಯಾಟಗರಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದ. ಸೊ 2 ಫಾರ್ಮ್ ಫಿಲ್ ಮಾಡಿ ನಾವು ಮತ್ತೆ ಒಳಗೋದ್ವಿ. 2 ಕ್ಯಾಟಗರಿಗೆ ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಒಂದು ಕ್ಯಾಟಗರಿ ಲೈನಲ್ಲಿ ಅವನ್ನ ನಿಲ್ಲಿಸಿ ಇನ್ನೊಂದು ಲೈನಲ್ಲಿ ನಾನು ನಿಂತ್ಕೊಂಡೆ. ನಾವು ಕಾಂಪಿಟೇಷನ್ಗೆ ಬೇಗ ಹೊರಟು ಒಳ್ಳೆ ಕೆಲಸ ಮಾಡಿದ್ವಿ. ನಾವು ಬಂದು 1 ಅವರ್ ಆದಮೇಲೆ ಸುಮಾರು ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಎಂಟ್ರಿ ಎಲ್ಲ ಮಾಡಿಸಿದಾದ್ಮೇಲೆ ಕಾಂಪಿಟೇಟರ್ ನಂಬರ್ ಇಸ್ಕೊಂಡು ಅವ್ನ ಅಲ್ಲೇ ಬಿಟ್ಟು ನಾನು ಆಚೆ ಟಿಫನ್ ಮಾಡೋಣ ಅಂತ ಬಂದೆ. ಟಿಫನ್ ಮಾಡಿ ಒಳಗೋದೆ. ಅಲ್ಲಿ ನೋಡಿದ್ರೆ ಯಾರೋ ಹೆಲ್ಮೆಟ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಕಾಂಪಿಟೇಷನ್ ಸ್ಟಾರ್ಟ್ ಆಗೋಷ್ಟರಲ್ಲಿ ನಮ್ಮ ಬಾಯ್ಸ್ ಎಲ್ಲ ಬಂದರು. ಕಾಂಪಿಟೇಷನ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಆಗಲೇ ಟೈಮ್ 1:30 ಆಗಿತ್ತು. ಆದರೆ ಮಕ್ಕರ್ ಏನಂದ್ರೆ ಟೋಟಲ್ 5-6 ಕ್ಯಾಟಗರಿ ಆದ್ಮೇಲೆ ನಮ್ಮ ಹುಡುಗನ ಕ್ಯಾಟಗರಿ ಇತ್ತು. ಫಸ್ಟ್ನೇ ಕ್ಯಾಟಗರಿ ಬಂದು ಚಿಲ್ಡ್ರನ್ಸ್ ಕ್ಯಾಟಗರಿ, ಸೆಕೆಂಡ್ ವಿಮೆನ್ ಕ್ಯಾಟಗರಿ, ಥರ್ಡ್ ಫಿಸಿಕಲಿ ಚಾಲೆಂಜೆಡ್, ಫೋರ್ತ್ ಬಂದು 40+, ಅದಾದ್ಮೇಲೆ 50+, ಆಮೇಲೆ 60+, ಆಮೇಲೆ 70+. ಇವ್ರದೆಲ್ಲ ಕಾಂಪಿಟೇಷನ್ ಮುಗಿಯೋಷ್ಟೊತ್ತಿಗೆ ಸಂಜೆನೇ ಆಯಿತು. ಇನ್ನೇನು ಅನ್ನಿದ್ ಕ್ಯಾಟಗರಿ ಸ್ಟಾರ್ಟ್ ಆಗ್ತಿತ್ತು ಅಂತ ಟ್ಯಾನಿಂಗ್ ಸ್ಟಾರ್ಟ್ ಮಾಡಿದ್ವಿ. ಡ್ರಿಂಕ್ ಹೆಲ್ದಿ, ಸ್ಟೇ ಹೆಲ್ದಿ. ಈಗ ಅಲ್ಲೇ ಆ ಅಂಗಡಿದಲ್ಲಿ ಏನೋ ಒಂದು ಕಪ್ ಕೇಕ್ ಮತ್ತೆ ಕ್ರೀಮ್ ಬನ್, ದುಡ್ಡು ಬೇಡ, ದುಡ್ಡು ಬೇಡ, ಅದೆಲ್ಲ ಹೆಲ್ದಿ ತಿನ್ಬೋದು, ಹಾಲಿಂದ ಮಾಡಿರ್ತಾರೆ. ಇನ್ನೇನು ನಮ್ಮ ಹುಡುಗನ ಕ್ಯಾಟಗರಿ ಸ್ಟಾರ್ಟ್ ಆಗೋದ್ರಲ್ಲಿತ್ತು. ಅಷ್ಟರಲ್ಲಿ ನಮ್ಮಮ್ಮ ಕಾಲ್ ಮಾಡಿ ಎಲ್ಲೋ ಅರ್ಜೆಂಟಾಗಿ ಹೋಗ್ಬೇಕು ಬಾ ಅಂತ ಕಾಲ್ ಮಾಡಿ ಕರೆದ್ರು. ಅದಕ್ಕೆ ನಾನು ಮತ್ತೆ ಹುಲಿ ಗಾಡಿ ಎತ್ಕೊಂಡು ವಾಪಸ್ ಹೊರಟ್ವಿ. ನಂಗೆ ಆ್ಯಕ್ಚುಲಿ ಕಾಂಪಿಟೇಷನ್ ನೋಡ್ಬೇಕಂತ ಸಖತ್ ಇಷ್ಟ ಆಯಿತು. 15 ದಿನದಿಂದ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದ, ನೋಡ್ತಾ ಇದ್ದೆ. ಬಟ್ ಎಮರ್ಜೆನ್ಸಿ ಅಂತ ಅಮ್ಮ ಕಾಲ್ ಮಾಡಿದ್ರು, ವಾಪಸ್ ಹೋಗ್ಲೇಬೇಕಿತ್ತು. ಆಮೇಲೆ ಮನೆ ಹತ್ರ ಬಂದು ನಮ್ಮ ಅಮ್ಮನೂ ಕರ್ಕೊಂಡು ಹೋಗ್ತಾ ದಾರಿಲಿ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಅಕ್ಕ ಮನೆ ಹತ್ರ ಬಂದ್ವಿ. ಹಾಯ್ ಗಾಯ್ಸ್, ನಾನು ಸಂಚಿತಾ ಅಂತ. ಇದು ನಮ್ಮ ಅಣ್ಣ ಬ್ಲಾಗರ್ CS ಕನ್ನಡಿಗ. ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ. ಅಲ್ಲಿಂದ ಶಾಪಿಂಗಿಗೆ ಅಂತ ಬೋನ್ವಿಲ್ಲಲ್ಲಿರೋ ಸ್ಮಾರ್ಟ್ ಬಜಾರ್ಗೆ ಕರ್ಕೊಂಬಂದ್ರು. ಅಲ್ಲಿ ಹಾಕಿರೋ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಬಟ್ಟೆ ಕ್ವಾಲಿಟಿ ಚೆನ್ನಾಗೇ ಇತ್ತು. ಸತತ 2 ಅವರ್ಗಳ ನಂತರ ಶಾಪಿಂಗ್ ಫೈನಲಿ ಕಂಪ್ಲೀಟ್ ಆಯಿತು. ನಮಗಂತೂ ಫುಲ್ ಸುಸ್ತಾಯಿತು, ಎದಳಕ್ಕೆ ಆಗ್ತಿಲ್ಲ. ಈಗ ಅಕ್ಕ ನಾವು ಎಲ್ಲ ಆಚೆ ಹೋಗಿ ತುಂಬ ದಿನ ಆಗಿತ್ತು. ಅದಕ್ಕೆ ಡಿನ್ನರ್ಗೆ ಅಂತ ಉಡುಪಿ ಗ್ರ್ಯಾಂಡಿಗೆ ಹೋದ್ವಿ.